ನರೇಂದ್ರ ಮೋದಿ ಅವರು ಹೇಳ್ಯಾರ ವಕಫ್ ಸಂವಿಧಾನದಿಂದ ತೆಗೆದು ಹಾಕ್ತೀವಿ ಅಂದ್ರ ಅದಕ್ಕೆ ಜನಾದೇಶನು ಬೇಕಾಗಿದೆ, ಜನಜಾಗೃತಿ ಬೇಕಾಗಿದೆ. ಜನರಿಗೆ ಇನ್ನೂ ಕಲ್ಪನಾ ಇಲ್ಲ ಈ ವಕಫ್ ಅನ್ನೋದು ಎಷ್ಟು ಕೆಟ್ಟ ಮಕ್ಕಳು ಎಷ್ಟು ಕಾನೂನು ಐತೆ ಅನ್ನೋದು. ಪಾಪ ಮುಕ್ತ ರೈತರಿಗೆ ಗೊತ್ತಿಲ್ಲ, ಮುಕ್ತ ಮಠಾಧೀಶರಿಗೆ ಗೊತ್ತಿಲ್ಲ. ಎಷ್ಟೋ ಮಠಾಧೀಶರಿಗೆ ತಮ್ಮ ಮಠದ್ದೇ ಉತ್ತಾರ ತಗೊಂಡಿಲ್ಲ ಅವ್ರು. ಈಗ ಹೋಗಿ ತೆಗಿಲಕತ್ತಾರ ವಕಫ್ ಆಗ್ಯಾವ ನಾವು ಬಿಜಾಪುರ್ನಾಗ. ಅದಕ್ಕೆ ಜನಜಾಗೃತಿ ಮಾಡ್ಲಕತ್ತೀವಿ ಹೊರತು ಯಾವುದೇ ರಾಜಕೀಯ ಲಾಭಕ್ಕಾಗಿ ಅಲ್ಲ, ಯಾವುದೋ ಕುಟುಂಬವನ್ನ ಮುಗಿಸ್ಲಿಕ್ಕೆ ನಾವು ಮಾಡ್ತಾ ಇದ್ದೀವಿ. ಸ್ವಹಿತಾಸಕ್ತಿಗಾಗಿ ಮಾಡ್ತಾ ಇದ್ದಾರೆ ಹೋರಾಟ ಅಂತ. ಯಡಿಯೂರಪ್ಪನ ಸ್ವಹಿತಾಸಕ್ತಿಗೆ ಮಾಡಿದ್ರು ಅಲ್ರಿ ಅವ್ರ ಮಗನ ಮುಖ್ಯಮಂತ್ರಿ ಮಾಡಿರ್ತಾರೆ. ಹೋಗ್ಬಾರ್ದು ನೋಡಿ, ಜನ ಕೂಡ ಇದೋರಿ ಬರ್ರಿ, ಯಾರು ಬಂದೆಲ್ಲ ತೋರಿ ಬರ್ರಿ. ಈಗ 4 ವರ್ಷದಿಂದ ದೂರ ಕೊಟ್ಟು ಒಂದು ರೂಮ್ ತಂದಿರ್ತಾರೆ ದಿಲ್ಲಿ ಒಳಗೆ. ಇದು 4 ರೂಮ್ ತುಂಬ 4 ಯತ್ನಾಳ್ ಉಚ್ಚಾಟನೆ ಮಾಡ್ರಿ, ಚಿತ್ರ ತಾಳಿಸಿ. ನೀವು ಟಿವಿಯಾಗ ಹಂಗೆ ಹೊಡಿತೀರಿ. ಇನ್ನೊಂದು ವಾರದಲ್ಲಿ ಯತ್ನಾಳ್ ಉಚ್ಚಾಟನೆ ಗ್ಯಾರಂಟಿ. ಎಷ್ಟು ದಿವಸಕ್ಕೆ ಹೇಳಕತ್ತೀರಿ? 4 ವರ್ಷದಿಂದ ಹೇಳಕತ್ತೀರಪ್ಪ. ಗೆದ್ರ ಅವ್ರು ಹೊರಬೇಕು, ಸೋತ್ರ ನಾವು ಕಾರ್ಯಕರ್ತರು ಹೊರಬೇಕು. ಹೌದು, ಏನು ಅಡ್ಡಿಲ್ಲ. ಅನುಭವ ರಾಜಕಾರಣಿಗಳು ಹೇಳ್ತಾರ, ಅವ್ರಿಗೆ ಅಭಿನಂದನೆಗಳು. ಪಕ್ಷದೊಳಗೆ ಇದೀವಿ ನಾವು ಭಾರತ್ ಮಾತಾ ಕಿ ಜೈ ಅಂತೀವಿ, ಜೈ ನರೇಂದ್ರ ಮೋದಿ ಅವ್ರು ಅಂತೀವಿ, ಅಟಲ್ ಬಿಹಾರಿ ವಾಜಪೇಯಿ ಜೈ ಅಂತೀವಿ. ಈಗೆಲ್ಲರೂ ರಾಜ್ಯ ನಾಯಕರೇವಿ ನಾವು. ನಮ್ಮ ರಾಜ್ಕುಮಾರ್ ಪಾಟೀಲ್ ಬಂದಾರ, ಒಬ್ಬೊಬ್ಬರೇ ಬರ್ತಾರ. ಒಂದೊಂದು ದಿವಸ ನೋಡ್ತೀರಿ ನೀವು, ನೀವೇ ಅಲ್ಲಿಂದೀರಿ. ಏನ್ರಿ ಯತ್ನಾಳ ನಿಮ್ಮ ಗುಂಪಿನಿಂದ ಎಷ್ಟು ಜನ ಬಂದಾರತ್ತಾರ, ಮುಂದೆ ಟಿಕೆಟ್ ಕೊಡೋದು ನಮ್ಮ ಕೈ ಬರ್ತದ. ನೀವೇನು ವಿಚಾರ ಮಾಡ್ತಾರೆ? ಹೌದು, ನಾವು ಯಾಕೆ ಟೀಮ್ ನಾವು ಮುಖ್ಯಮಂತ್ರಿ ಆಗಲಕ್ಕೆ ಯಾರು ಯೋಗ್ಯರಿಲ್ಲ. ನಮ್ಮ ವಿರುದ್ಧ ಯಾರ್ದಾರು ಭ್ರಷ್ಟಾಚಾರ ಆಗ್ತದ? ಯಾರ್ದಾರು ಮನೆ ಮುಂಚೆ ಇಲ್ಲ. ನಮ್ಮ ಮ್ಯಾಗ ಯಾವ ಆರೋಪಗಳಿಲ್ಲ. ಅದಕ್ಕೆ ನಮ್ಮ ಮ್ಯಾಗ ಕೇಸುಗಳು ಬರೀ ಪೊಲೀಸರು ಕೇಸ್ ಹಾಕ್ಲಕತ್ತಾರ. ಅವ್ರು ಯಾರು ನಮ್ಮ ಪರಮೇಶ್ವರ್ ಹೇಳ್ತಾರೆ, ಡಿ ಕೆ ಶಿವಕುಮಾರ್ ಹೇಳ್ತಾರೆ, ಯತ್ನಾಳು 4 ಮಂದಿ ಎಲ್ಲಿ ಸಿಗ್ತಾರೆ ಕೇಸ್ ಹಾಕಂದ್ರೆ ಹಾಕ್ತಾರೆ. ಪಾಪ ಪೊಲೀಸರಿಗೂ ತಪ್ಪಿಲ್ಲ. ಟಿಕೆಟ್ ಕೊಡೋ ಅಧಿಕಾರ ಯಾಕೆ ಬರಬಾರ್ದು ನಮಗೆ? ಹಿಂದಕ್ಕೂ ನಾವು ಟಿಕೆಟ್ ಕೊಡ್ತೀನಿ, ಭಾಳ ಮಂದಿಗೆ ಟಿಕೆಟ್ ಕೊಟ್ಟಿದ್ರೆ. ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಮಾಡಿದ್ರೆ ನನಗೆ ಪಾತ್ರ. ಅವ್ರು ಮುಖ್ಯಮಂತ್ರಿ ಮಾಡಿದ್ರೆ ನಾ ಬಿಜೆಪಿ ಬರ್ತೀನಿ.